Hello everyone, my name is Irfan. I'm a maths lecturer. So today in this class ನಾವೇನ್ ಮಾಡಿದ್ರೆ matrices 5 marks important questions ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡಿದ್ವಿ. ಈಗ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಓಕೆ ಸೊ 4 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಸೊ ಈ ಕ್ಲಾಸ್ ಅಲ್ಲಿ ಈಗ ಮ್ಯಾಟ್ರಿಸಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಈಗ ಮ್ಯಾಟ್ರಿಸಸ್ ಇಂದ ನೋಡಿ ನಿಯರ್ಲಿ ಒಂದು 4 ಕ್ವಶನ್ಸ್ ಇದಾವೆ. ಆ 4 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ಮತ್ತೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಯಾವ ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅದಕ್ಕೋಸ್ಕರ ಈ 4 ಕ್ವಶನ್ಸ್ ಇದಾವೆ, 4 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸೊ ಸಾಕು, ಮ್ಯಾಟ್ರಿಕ್ಸ್ ಇಂದ 5 ಮಾರ್ಕ್ಸ್ ಪಕ್ಕ ನಿಮಗೆ ಬರುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರೆ, ಸೊ ಇಫ್ ಎ ದಟ್ ಇಸ್ ಈಕ್ವಲ್ ಟು ಇಷ್ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಬಿ ದಟ್ ಇಸ್ ಈಕ್ವಲ್ ಟು ಇಷ್ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಅಂಡ್ ಸಿ ದಟ್ ಇಸ್ ಈಕ್ವಲ್ ಟು ಇಷ್ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಪೀಡ್ ಅನ್ಸಿದ್ರೆ ಅವ್ರೇನ್ ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಬಹಳ ಸ್ಲೋ ಅನ್ಸಿದ್ರೆ ಅವ್ರೇನ್ ಮಾಡಿ ಅವರು ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಅಂಡ್ ಏನು ಪ್ರಿವಿಯಸ್ ಚಾಪ್ಟರ್ ಅಲ್ಲಿ MCQs ಏನು ಸಾಲ್ವ್ ಮಾಡಿದಿಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಈ ಕ್ಲಾಸ್ ಏನು ನೋಟ್ಸ್ ಇರುತ್ತಲ್ಲ ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಈಗ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಎ ದಟ್ ಇಸ್ ಈಕ್ವಲ್ ಇಷ್ಟು ಕೊಡಿದ್ರೆ, ಬಿ ದಟ್ ಇಸ್ ಈಕ್ವಲ್ ಇಷ್ಟು ಕೊಡಿದ್ರೆ, ಸಿ ದಟ್ ಇಸ್ ಈಕ್ವಲ್ ಇಷ್ಟು ಕೊಡಿದ್ರೆ. ಸೊ ಕಂಪ್ಯೂಟ್ ಎ ಪ್ಲಸ್ ಬಿ ಏನ್ ಬರುತ್ತೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಮತ್ತೆ ಬಿ ಮೈನಸ್ ಸಿ ಏನ್ ಬರುತ್ತೆ ಅಂಡ್ ಆಲ್ಸೋ ವೆರಿಫೈ ದಟ್ ಬಂದಿರೋ ಆನ್ಸರ್ನ ಇದಕ್ಕೆ ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಎ ಪ್ಲಸ್ ಬಿ ಕಂಡುಹಿಡಿಯೋಣ. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಫಸ್ಟ್ ನೋಡಿ, ಸೊ ನಿಮ್ಗೆ ಏನಿರುತ್ತೆ ಎಕ್ಸಾಮ್ ನಲ್ಲಿ ಕ್ವಶನ್ ಇರುತ್ತೆ, ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ಸೊ ಕೊಟ್ಟಿರೋ ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಈ ತರ ಏನ್ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಬಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಬರ್ಕೊಳ್ಳಿ. ಓಕೆ, ಬಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅದೇ ತರ ಸಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಬರ್ಕೊಳ್ಳಿ. ಓಕೆ, ಸಿ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಅದನ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಈಗ ಫಸ್ಟ್ ಎ ಪ್ಲಸ್ ಬಿ ಕಂಡುಹಿಡಿಯೋಣ. ಫಸ್ಟ್ ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಎ ಮ್ಯಾಟ್ರಿಕ್ಸ್ ಇದೆ ಹೌದಾ. ಸೊ ದಟ್ ಈಸ್ A1 2 -3, ನೆಕ್ಸ್ಟ್ 5 0 2, ನೆಕ್ಸ್ಟ್ 1 -1 1. ಓಕೆ, ನೆಕ್ಸ್ಟ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ನೋಡಿ ಏನಿದೆ, ಬಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಇದು ಬಿ ಮ್ಯಾಟ್ರಿಕ್ಸ್ ಅದ ಅದನ್ನ ಬರೀತು ನೋಡಿ. ದಟ್ ಈಸ್ 3 -1 2. ಓಕೆ, ದಟ್ ಈಸ್ 4 2 5. ಓಕೆ, ನೆಕ್ಸ್ಟ್ ಇದೆ 2 0 3. ಓಕೆ, ಇಷ್ಟಿದೆ ನೋಡಿ. ಸೊ ದಿಸ್ ಇಸ್ ವಾಟ್ ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಇಷ್ಟ ಆಯ್ತಾ, ಇದನ್ನ ಆಡ್ ಮಾಡೋಣ. ಆಡ್ ಹೆಂಗ್ ಮಾಡ್ತೀರಾ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಫಸ್ಟ್ ರೋ ಫಸ್ಟ್. ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಆಡ್ ಮಾಡಬೇಕು. ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಇಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್, ಈ ಫಸ್ಟ್ ರೋ ಥರ್ಡ್ ಕಾಲಮ್ ಆಡ್ ಮಾಡಬೇಕು. ಓಕೆ, ಇದನ್ನ ಮತ್ತೆ ಇದನ್ನ ಮಾಡಿ 1 + 3 ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. 4 ಬರ್ಕೊಳ್ಳಿ. ನೆಕ್ಸ್ಟ್ 2 + -1 ಅಂದ್ರೆ ಏನ್ ಬರುತ್ತೆ, ದಟ್ ಈಸ್ 1 ಬರುತ್ತೆ. 1 ಬರ್ಕೊಳ್ಳಿ. -3 + 2 ಮಾಡಿದ್ರೆ ಏನಾಗುತ್ತೆ, ಅದನ್ನು -1 ಬರುತ್ತೆ. -1 ಬರ್ಕೊಳ್ಳಿ. ಓಕೆ, ಇದೇನ್ ಬಂತು 2 - 1 ಅಂದ್ರೆ 1 ಬಂತು. -3 + 2 ಅಂದ್ರೆ ಅದು -1 ಬಂತು. ನೆಕ್ಸ್ಟ್ 5 + 4 ಅಂದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. 9 ಬರ್ಕೊಳ್ಳಿ. ನೆಕ್ಸ್ಟ್ 0 + 2 ಅಂದ್ರೆ 2 ಬರುತ್ತೆ. 2 ಬರ್ಕೊಳ್ಳಿ. ನೆಕ್ಸ್ಟ್ 2 + 5 ಅಂದ್ರೆ 7 ಬರುತ್ತೆ. 7 ಬರ್ಕೊಳ್ಳಿ. ನೆಕ್ಸ್ಟ್ 1 + 2 ಅಂದ್ರೆ 3 ಬರುತ್ತೆ. 3 ಬರ್ಕೊಳ್ಳಿ. ನೆಕ್ಸ್ಟ್ -1 + 0 ಅಂದ್ರೆ -1 ಬರುತ್ತೆ. 1 + 3 ಅಂದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಸೊ ಇದೇ ಆಯ್ತು, ಇದೇನು A + B ಆಯ್ತು. ಅದೇ ತರ ಏನ್ ಮಾಡೋಣ, B - C ಕಂಡುಹಿಡಿಯೋಣ. ದಟ್ ಈಸ್ B - C ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ. ಸೊ ಒಟ್ಟು ಫಸ್ಟ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಓಕೆ, ಬಿ ಮ್ಯಾಟ್ರಿಕ್ಸ್ ಏನಿದೆ ಹೌದಾ, ಇದೇನ್ ಕೊಟ್ಟಿದ್ರೆ ಅದು ಬರ್ಕೊಳ್ಳಿ. ದಟ್ ಈಸ್ 3 -1 2 ಹೌದಾ. ಓಕೆ, ನೆಕ್ಸ್ಟ್ 4 2 5 4 2 5. ಓಕೆ, ನೆಕ್ಸ್ಟ್ ಅದೇ 2 0 3 2 0 3 2 0 3. ಓಕೆ, ಮೈನಸ್ ಆಫ್ ನೆಕ್ಸ್ಟ್ ಏನು, ಸಿ ಮ್ಯಾಟ್ರಿಕ್ಸ್ ಇದು ಹೌದಾ, ಇದು ಬರ್ಕೊಳ್ಳಿ ನಮಗೆ 4 1 2. ನೋಡಿ ಈ ಎಲಿಮೆಂಟ್ಸ್ ಬರ್ಗುವಾಗ ಕೇರ್ಫುಲ್ ಆಗಿ ಬರ್ಕೋಬೇಕು. ಓಕೆ, ಸೊ ದಿಸ್ ಇಸ್ 0 3 2. ಓಕೆ, ನೆಕ್ಸ್ಟ್ 1 - 2 3 1 - 2 3. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇದಾಯ್ತಾ. ಸೊ ಇದು ನೋಡಿ ಇದ್ರಾಗ ಇದನ್ನ ಕಳೀರಿ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ 3 ಅಲ್ಲಿ 4 ಕಳೀಲಿ, -1 ಅಲ್ಲಿ 1 ಕಳೀರಿ, 2 ಅಲ್ಲಿ 2 ಕಳೀರಿ, ಎಷ್ಟು ಬರುತ್ತೆ ನೋಡಿ. ಸರ್ ನಮ್ ಕಳೀತೀವಿ ನೋಡಿ. ಈಗ ದಟ್ ಈಸ್ 3 - 4 ಅಂದ್ರೆ -1 ಬರುತ್ತೆ. -1 ಬರ್ಕೊಳ್ಳಿ. -1 ಇಲ್ಲಿ ಮೈನಸ್ ಇಂದ ಮಾಡಿದ್ರೆ -1 ಆಗುತ್ತೆ. -1 ಮಾಡಿದ್ರೆ -2 ಆಗುತ್ತೆ. -2 ಬರ್ಕೊಳ್ಳಿ. ನೆಕ್ಸ್ಟ್ 2 - 2 ಅಂದ್ರೆ 0 ಬರುತ್ತೆ. 0 ಬರ್ಕೊಳ್ಳಿ. ಓಕೆ, ಇದಿಷ್ಟು ಬಂತು. ನೆಕ್ಸ್ಟ್ 4 - 0 ಅಂದ್ರೆ 4 ಬರುತ್ತೆ. 4 ಬರ್ಕೊಳ್ಳಿ. ನೆಕ್ಸ್ಟ್ 2 - 3 ಅಂದ್ರೆ -1 ಬರುತ್ತೆ. -1 ಬರ್ಕೊಳ್ಳಿ. 5 - 2 ಅಂದ್ರೆ 3 ಬರುತ್ತೆ. 3 ಬರ್ಕೊಳ್ಳಿ. 2 - 1 ಅಂದ್ರೆ 1 ಬರುತ್ತೆ. 1 ಬರ್ಕೊಳ್ಳಿ. 0 ಮೈನಸ್ ಆಫ್ -2 ಮೈನಸ್ ಇಂಟು ಮೈನಸ್ ಮಾಡಿದ್ರೆ +2 ಬರುತ್ತೆ. 2 + 0 ಅಂದ್ರೆ 2 ಬರುತ್ತೆ. 2 ಬರ್ಕೊಳ್ಳಿ. 3 - 3 ಅಂದ್ರೆ 0 ಬರುತ್ತೆ. 0. ಸೊ ನಮಗೆ A + B ಇಷ್ಟು ಬಂತು, B - C ಇಷ್ಟು ಬಂತು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, A + B B - C ಆಡ್ ಮಾಡಿ. ಇದನ್ನ ಕಂಡುಹಿಡಿ. ಇದು 2 ಕಂಡುಹಿಡಿದೆ ಹೌದಾ. ಸೊ ಇದು A + B ಆಯ್ತು, B - C. ನಾವು ಇದನ್ನ ವೆರಿಫೈ ಮಾಡಬೇಕು. ಟು ಪ್ರೂವ್ ನಾವು
a plus b plus b minus c, so that is equal to a plus b, okay, minus c. ಓಕೆ, ಇಷ್ಟು ನೋಡಿ, ಇಷ್ಟು. ಸೊ ನಾವು ಬರಿಬೇಕು, ಇಷ್ಟು ಕಂಡುಹಿಡಿಬೇಕು ನೋಡಿ. ಇಷ್ಟು ಕಂಡುಹಿಡಿಬೇಕಂದ್ರೆ ಫಸ್ಟ್ ನೋಡಿ ಎ ಬಿ ಮೈನಸ್ ಸಿ ಕಂಡು, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಂಡುಹಿಡಿದು ಫಸ್ಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಎ ಪ್ಲಸ್ ಬಿ ಮೈನಸ್ ಸಿ. ಓಕೆ, ಇದನ್ನ ಕಂಡುಹಿಡಿಯೋಣ. ಓಕೆ, ಎ ಪ್ಲಸ್ ಅಲ್ಲಿ ಬರೀತೀನಿ ನೋಡಿ. ಎ ಪ್ಲಸ್ ಅಲ್ಲಿ ಇದು ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಹೌದಾ, ಎ ಮ್ಯಾಟ್ರಿಕ್ಸ್ ಬರೀತೀನಿ. ಓಕೆ, ನೆಕ್ಸ್ಟ್ ದಟ್ ಈಸ್ 1 2 minus 3. ನೆಕ್ಸ್ಟ್ 502, ದಟ್ ಈಸ್ 502. ನೆಕ್ಸ್ಟ್ 1 minus 1 1. ಸೊ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್ ಹೌದಾ. ಅದೇ ತರ ಮೈನಸ್ ಆಫ್ ಬಿ ಪ್ಲಸ್ ಬಿ ಮೈನಸ್ ಸಿ, ಬಿ ಮೈನಸ್ ಸಿ ಏನ್ ಬಂದಿದೆ ಇಲ್ಲಿದೆ ನೋಡಿ, ಬಿ ಮೈನಸ್ ಇದೆ ಅಲ್ಲ. ಓಕೆ, ದಿಸ್ ಇಸ್ ಬಿ ಮೈನಸ್, ಅದು ಹೆಂಗಿದೆ ನಂಗೆ ಬಿಡ್ಕೊಳ್ಳಿ. ದಟ್ ಈಸ್ -1 -2 0. ಓಕೆ, ನೆಕ್ಸ್ಟ್ ಅದೇ ತರ 4 -1 3. ನೆಕ್ಸ್ಟ್ 1 2 0 ಹೌದಾ, ಇಷ್ಟಿದೆ ನೋಡಿ. ಓಕೆ, ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ನೋಡಿ, ಇದನ್ನ ಆಡ್ ಮಾಡಿ. ಇವೆರಡನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ರಿಸಲ್ಟೆಂಟ್. ಸೊ 1 - 1 ಅಂದ್ರೆ, ಸೊ ದಟ್ ಈಸ್ 0 ಬರುತ್ತೆ. 2 - 2 ಅಂದ್ರೆ ಅದನ್ನು 0 ಬರುತ್ತೆ, 0 ಬರ್ಕೊಳ್ಳಿ. 3 -3 ಪ್ಲಸ್ 0 ಅಂದ್ರೆ ದಟ್ ಈಸ್ -3 ಬರುತ್ತೆ, -3 ಬರ್ಕೊಳ್ಳಿ. ನೆಕ್ಸ್ಟ್ ಅದು 5 ಪ್ಲಸ್ 2 ಅಂದ್ರೆ ಎಷ್ಟು ಬರುತ್ತೆ, 5 ಪ್ಲಸ್ 4 ಅಂದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. 0 - 1 ಅಂದ್ರೆ -1 ಬರುತ್ತೆ, -1. 2 ಪ್ಲಸ್ 3 ಅಂದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. 1 ಪ್ಲಸ್ 1 ಅಂದ್ರೆ 2 ಬರುತ್ತೆ, -1 ಪ್ಲಸ್ 2 ಅಂದ್ರೆ 1 ಬರುತ್ತೆ, 1 ಪ್ಲಸ್ 0 ಅಂದ್ರೆ 1 ಬರುತ್ತೆ. ಇಷ್ಟ ಆಯ್ತು. ಓಕೆ, ಇದಾಯ್ತಾ, ಎ ಪ್ಲಸ್ ಬಿ ಮೈನಸ್ ಸಿ ಇಷ್ಟ ಆಯ್ತು. ಅದೇ ತರ ನಾವೇನ್ ಮಾಡಿ ಇದನ್ನ ಕಂಡಿದ್ದೇನೆ, ಯಾವುದು ರೈಟ್ ಹ್ಯಾಂಡ್ ಸೈಡ್. ಬೇಕಾದ್ರೆ ಬರ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು, ರೈಟ್ ಹ್ಯಾಂಡ್ ಸೈಡ್ ಏನ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ನಾವೇನಿದೆ, ದಟ್ ಈಸ್ ಎ ಪ್ಲಸ್ ಬಿ ಓಕೆ ಮೈನಸ್ ಸಿ ಹೌದಾ. ಸೊ ಎ ಪ್ಲಸ್ ಬಿ ಏನ್ ಬಂದಿದೆ ಬರ್ಕೊಳ್ಳೋಣ ಫಸ್ಟ್. ಇದು ಎ ಪ್ಲಸ್ ಬಿ ಹೌದಾ, ಇದೆ ಅಲ್ಲ ಎ ಪ್ಲಸ್ ಬಿ. ಸೊ ದಟ್ ಈಸ್ ಬರ್ಕೊಂಡು ಫಸ್ಟ್ ಇಸ್ ಎ ಪ್ಲಸ್ ಬಿ 4 1 -1 9 2 7 3 - 1 4. ಓಕೆ, ಇಷ್ಟ ಆಯ್ತು ನೋಡಿ. ದಟ್ ಈಸ್ ಮೈನಸ್ ಆಫ್ ಸಿ ಮ್ಯಾಟ್ರಿಕ್ಸ್. ಸಿ ಮ್ಯಾಟ್ರಿಕ್ಸ್ ಏನು ಇದು ಹೌದಾ. ಸೊ ದಟ್ ಈಸ್ ಬಿ ಮೈನಸ್ ಅಂದ್ರೆ ಬಿ ಮ್ಯಾಟ್ರಿಕ್ಸ್, ಸಿ ಮ್ಯಾಟ್ರಿಕ್ಸ್ ಬರ್ಕೊಳ್ತೀನಿ ಇದೆ. ದಟ್ ಈಸ್ ಏನಿದೆ ನಮಗೆ 4 1 2 0 3 2. ಓಕೆ, ದಟ್ ಈಸ್ 1 - 2 3. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನೋಡಿ, ಸೊ ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ಸೊ ಇದನ್ನ ಒಂದ್ರಾಗ ಒಂದ್ ಕಳೀರಿ. 4 - 4 ಅಂದ್ರೆ ಎಷ್ಟಾಗುತ್ತೆ ನಮ್ಗೆ, 4 - 4 ಇಸ್ ನಥಿಂಗ್ ಬಟ್ 0 ಬಂತು ಹೌದಾ. 1 - 1 ಅಂದ್ರೆ, ಸೊ ದಟ್ ಈಸ್ ಇದನ್ನು 0 ಬಂತು. ಇದು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡೋದು. 1 - 1 ಅಂದ್ರೆ 0 ಬರುತ್ತೆ, ದಟ್ ಈಸ್ ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ -2 ಆಗುತ್ತೆ. -1 - 2 ಮಾಡಿದ್ರೆ ದಟ್ ಈಸ್ -3 ಬರುತ್ತೆ, -3 ಬರ್ಕೊಳ್ಳಿ. ಓಕೆ, ಇದಾಯ್ತು. ನೆಕ್ಸ್ಟ್ 9 - 0 ಅಂದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ 2 - 3 ಅಂದ್ರೆ -1 ಬರುತ್ತೆ, -1 ಬರ್ಕೊಳ್ಳಿ. 7 - 2 ಅಂದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. 3 - 1 ಅಂದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಸೊ -1 ಮೈನಸ್ ಇಂಟು ಮೈನಸ್ ಮಾಡಿದ್ರೆ +2 ಬರುತ್ತೆ. 2 - 1 ಅಂದ್ರೆ ದಟ್ ಈಸ್ 1 ಬರುತ್ತೆ, 1 ಬರ್ಕೊಳ್ಳಿ. ದಟ್ ಈಸ್ 4 - 3 ಏನ್ ಬರ್ತಾರೆ, 1 ಬರುತ್ತೆ, 1 ಬರ್ಕೊಳ್ಳಿ. ಬೇಕಾದ್ರೆ ನೋಡಿ ಇವಾಗ ಸೇಮ್ ಅದ ನೋಡಿ. ಸೊ therefore ನಮಗೆ LHS that is equal to RHS. okay, so A plus B minus C that is equal to A plus B plus minus C is proved. okay, ಇಷ್ಟು ನೋಡಿ, ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಇಷ್ಟು ನೋಡಿ ಎಷ್ಟು ಈಸಿ ಇದೆ ಕ್ವಶನ್, ಬಹಳ ಈಸಿ ಇದೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್. ಇಲ್ಲಿ ನೋಡಿ, ಇಲ್ಲಿ ನಾನು ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ಇಲ್ಲಿ ಬರಿಬೇಕು. ನೀವು ನಾನು ಖಾಲಿ ಬಿಟ್ರೆ ನೀವು ಖಾಲಿ ಬಿಡಬೇಡಿ. ಓಕೆ, ಸೊ ಇಷ್ಟ ಆಯ್ತಾ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇಷ್ಟು ಮಾಡಿದ್ರೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ಈಗ. ಓಕೆ, ಈಗ ನೋಡಿ, ಇದು ಆಲ್ಮೋಸ್ಟ್ ಬಹಳ ಸಲ ಕ್ವಶನ್ ಕೇಳಿದ್ರೆ, ಓಕೆ, ಇದು ಕೇಳಿದ್ರೆ ಇದು ಕ್ವಶನ್ ಕೇಳ್ಬೋದು. ಅದಕ್ಕೋಸ್ಕರ ಈ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನಾವು ಈಗೇನ್ ಮಾಡೋಣ, ಓಕೆ, ನಾವು ಎ ಮ್ಯಾಟ್ರಿಕ್ಸ್ ಇಷ್ಟು ಕೊಟ್ಟಿದ್ರ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಬರ್ಕೊಳ್ಳಿ ಬೇಕಾದ್ರೆ ಇಲ್ಲಿ ನಾನು ಬರೀತೀನಿ ನೋಡಿ MT. ಎ ಮ್ಯಾಟ್ರಿಕ್ಸ್ ಏನಿರುತ್ತೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಏನಿರುತ್ತೆ ಬರ್ಕೊಳ್ಳಿ. ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದನ್ನ ನೀವು ಬರೆಯೋದು ಬಿಡಬೇಡಿ, ನೀವು ಬರ್ಕೊಳ್ಳಿ. ಸಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿರುತ್ತೆ ಅದನ್ನ ಬರ್ಕೊಳ್ಳಿ. ಓಕೆ, ಸಿ ಮ್ಯಾಟ್ರಿಕ್ಸ್ ಏನು ಇಷ್ಟು ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಂಡಿವಿ, ಬಿ ಮ್ಯಾಟ್ರಿಕ್ಸ್ ಬರ್ಕೊಂಡಿವಿ, ಸಿ ಮ್ಯಾಟ್ರಿಕ್ಸ್ ಬರ್ಕೊಂಡ್ವಿ. ಈಗ ನಾವೇನ್ ಕಂಡುಹಿಡಿಬೇಕು, ಎ ಸಿ ಕಂಡುಹಿಡಿಬೇಕು, ನೆಕ್ಸ್ಟ್ ಬಿ ಸಿ ಕಂಡುಹಿಡಿಬೇಕು, ಎ ಪ್ಲಸ್ ಬಿ ಆಫ್ ಸಿ ಕಂಡುಹಿಡಿಬೇಕು, ಆಮೇಲೆ ಇದನ್ನ ವೆರಿಫೈ ಮಾಡಬೇಕು. ಈಗ ಮಾಡಿವಲ್ಲ ಸೇಮ್ ಎಕ್ಸಾಕ್ಟ್ಲಿ ಅದೇ ತರ, ಬಟ್ ಅಲ್ಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ಮಲ್ಟಿಪ್ಲಿಕೇಶನ್ ಎಡಿಷನ್ ಮಾಡಬೇಕು. ಸೊ ಮಾಡೋಣ ನೋಡಿ. ಸೊ ಫಸ್ಟ್ ಎ ಇಂಟು ಸಿ ಮಾಡೋಣ. ದಟ್ ಈಸ್ ಎ ಇಂಟು ಸಿ ಅಂದ್ರೆ ದಟ್ ಈಸ್ ಎ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ. ದಟ್ ಈಸ್ ಎ ಮ್ಯಾಟ್ರಿಕ್ಸ್, ದಟ್ ಈಸ್ ಇದು ಎ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ದಟ್ ಈಸ್ 0 6 7. ಓಕೆ, 0 6 7. ನೆಕ್ಸ್ಟ್ ಸೊ ದಟ್ ಈಸ್ ನೆಕ್ಸ್ಟ್ ಏನಿದೆ -6 0 8.
ನೆಕ್ಸ್ಟ್ 7 ಮೈನಸ್ 8 7 ಮೈನಸ್ 8 0. ಓಕೆ, ನೆಕ್ಸ್ಟ್ ಸಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಸಿ ಮ್ಯಾಟ್ರಿಕ್ಸ್. ಓಕೆ, ದಿಸ್ ಇಸ್ ಸಿ ಮ್ಯಾಟ್ರಿಕ್ಸ್, ದಟ್ ಈಸ್ ನಿಮ್ಗೇನು 2 ಮೈನಸ್ 2 3. ಓಕೆ, ಇಷ್ಟು ನೋಡಿ. ಸೊ ದಿಸ್ ಎ ಸಿ ಕಂಡಿಡಿಬೇಕು. ಸೊ ವಾಟ್ ಫಸ್ಟ್ ಆಫ್ ಆಲ್ ಈ ಮಲ್ಟಿಪ್ಲೈ ಮಾಡಬೇಕಂದ್ರೆ ಸೊ ನಮ್ಮ ಕಂಡೀಷನ್ ಏನು, ಕಂಡೀಷನ್ ಅಂದ್ರೆ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಹೌದಾ. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 3 ಕ್ರಾಸ್ 1 ಮ್ಯಾಟ್ರಿಕ್ಸ್. ಓಕೆ, ಯಾವ್ದಾದ್ರು ಮ್ಯಾಟ್ರಿಕ್ಸಸ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇವೆರಡು ಸೇಮ್ ಇರ್ಬೇಕು ನಮಗೆ. ಇವೆರಡು ಸೇಮ್ ಇದ್ದಾಗ ಮಾತ್ರ ಮಲ್ಟಿಪ್ಲೈ ಮಾಡೋದು. ಅದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ, ಇವೆರಡು ಬರುತ್ತೆ. ಅದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ, 3 ಕ್ರಾಸ್ 1 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 1 ಬರುತ್ತೆ. ಅಂದ್ರೆ ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 1 ಬರುತ್ತೆ. ಅಂದ್ರೆ 3 ರೋಸ್ ಇರ್ತವೆ. 3 ಕ್ರಾಸ್ 1 ಬರುತ್ತೆ ಅಂದ್ರೆ 3 ರೋಸ್ ಇರ್ತವೆ. ಓಕೆ, ಒಂದೇ ಕಾಲಮ್ ಇರುತ್ತೆ ಅಂತ ಅರ್ಥ. 3 ರೋಸ್ ಒಂದೇ. ಸೊ ಈಗ ನೋಡಿ, ಇಷ್ಟು ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ಸ್ ಇಲ್ಲಿ ಬರೀಬೇಕು. ಫಸ್ಟ್ ಎಲಿಮೆಂಟ್ ಏನಿದು, ಫಸ್ಟ್ ರೋ ಫಸ್ಟ್ ಕಾಲಮ್. ವಾಟ್ ಇಸ್ ದ ಪೊಸಿಷನ್, ಇದು ಎಲಿಮೆಂಟ್ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್. ಅಂದ್ರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. ಫಸ್ಟ್ ರೋ ಜೊತೆ 45 0 ಇಂಟು 2 ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. 6 ಇಂಟು -2 ಮಾಡಿದ್ರೆ -12 ಬರುತ್ತೆ, -12 ಬರ್ಕೊಳ್ಳಿ. 7 ಇಂಟು 3 ಮಾಡಿದ್ರೆ 21 ಬರುತ್ತೆ, 21 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ಇಷ್ಟ ಆಯ್ತಾ. ನಾವು ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ಇದು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅಂದ್ರೆ ಸಾರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಅಂದ್ರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್. -6 ಇಂಟು 2 ಮಾಡಿದ್ರೆ ದಟ್ ಈಸ್ ನಮಗೆ -12 ಬರುತ್ತೆ, -12 ಬರ್ಕೊಳ್ಳಿ. ಸೊ 0 ಇಂಟು -2 ಮಾಡಿದ್ರೆ ದಟ್ ಈಸ್ 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ 8 ಇಂಟು 3 ಮಾಡಿದ್ರೆ 24 ಬರುತ್ತೆ, 24 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಬೇಕಾದ್ರೆ ಇಲ್ಲಿ ನೋಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಥರ್ಡ್ ರೋ ಫಸ್ಟ್ ಕಾಲಮ್ ಹೌದಾ. ದಟ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಅಂದ್ರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಥರ್ಡ್ ರೋ ಜೊತೆ. ಸೊ ದಟ್ ಈಸ್ 7 2 ಜಾ 14 ಆಗುತ್ತೆ, 14 ಬರ್ಕೊಳ್ಳಿ. ನೆಕ್ಸ್ಟ್ -2 ಇಂಟು -8 ಇಂಟು -2 ಮಾಡಿದ್ರೆ +16 ಆಗುತ್ತೆ, 16 ಬರ್ಕೊಳ್ಳಿ. 0 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ, 0 ಬರುತ್ತೆ, 0 ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡ್ತೀನಿ ನೋಡಿ, ಇದೇನ್ ಬರುತ್ತೆ ನೋಡಿ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ. ಸೊ ನಾವು ಇಟ್ ಈಸ್ ಸೊ 21 ಮೈನಸ್ 12 ಮಾಡಿದ್ರೆ ಎಷ್ಟು ಬರುತ್ತೆ. ಸೊ 21 ಅಲ್ಲಿ 12 ಕಳೆದ್ರೆ ಎಷ್ಟು ಬರುತ್ತೆ ನಮಗೆ, 9 ಬರುತ್ತೆ, 9 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ 24 ಅಲ್ಲಿ 12 ಹೋದ್ರೆ 12 ಬರುತ್ತೆ, 12 ಬರ್ಕೊಳ್ಳಿ, 12 ಬರ್ಕೊಳ್ಳಿ. ನೆಕ್ಸ್ಟ್ ಸೊ 14 + 16 ಅಂದ್ರೆ ಎಷ್ಟಾಗುತ್ತೆ ನಮಗೆ, 30 ಆಗುತ್ತೆ, 30 ಬರ್ಕೊಳ್ಳಿ. ನಮ್ಗೆ ಎ ಇಂಟು ಸಿ ಎಷ್ಟು ಬಂತು, ಇಷ್ಟು ಬಂತು. ಅದೇ ತರ ಏನ್ ಮಾಡೋಣ ನಾವು, ದಟ್ ಈಸ್ ಬಿ ಇಂಟು ಸಿ ಕಂಡುಹಿಡಿಯೋಣ. ದಟ್ ಈಸ್ ಬಿ ಇಂಟು ಸಿ. ಓಕೆ, ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್ ಇದಾ, ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನಮ್ಗೆ ಏನೈತೆ 0 1 1. ಓಕೆ, 1 0 2 1 2 0. ಓಕೆ, ಇದೆಷ್ಟಾಯ್ತು. ನೆಕ್ಸ್ಟ್ ಸೊ ಸಿ ಮ್ಯಾಟ್ರಿಕ್ಸ್ ಏನಿದೆ, ಸಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸಿ ಮ್ಯಾಟ್ರಿಕ್ಸ್ ಯಾವುದು, ಇದು ಹೌದಾ. ದಟ್ ಈಸ್ 2 - 2 3. ದಟ್ ಈಸ್ 2 - 2 3. ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಇದು ಆರ್ಡರ್ ಏನು, ದಟ್ ಈಸ್ 3 ಕ್ರಾಸ್ 3 ಹೌದಾ. ದಿಸ್ ಈಸ್ 3 ಕ್ರಾಸ್ 3. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಟ್ ಈಸ್ 3 ಕ್ರಾಸ್ 1. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಇದೆ. ಸೊ ನಾವು ಮಲ್ಟಿಪ್ಲೈ ಮಾಡೋದು ಅಂದ್ರೆ ಸೊ ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ, 3 ಕ್ರಾಸ್ 1 ಬರ್ತಾವ. 3 ಕ್ರಾಸ್ 1 ಇಲ್ಲಿ ಅಂದ್ರೆ 3 ರೋಸ್ ಇರುತ್ತೆ, 1 ಕಾಲಮ್ ಇರುತ್ತೆ. ವಾಟ್ ಈಸ್ ದ ಪೊಸಿಷನ್ ಆಫ್ ಫಸ್ಟ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅದ. ಅಂದ್ರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 0 ಇಂಟು 2 ಮಾಡಿದ್ರೆ ಏನ್ ಬರುತ್ತೆ ನಮಗೆ, 0 ಬರುತ್ತೆ. ಸೊ 1 ಇಂಟು -2 ಮಾಡಿದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. 1 ಇಂಟು 3 ಮಾಡಿದ್ರೆ ಏನ್ ಬರುತ್ತೆ, 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. 0 ಇಂಟು -2 ಮಾಡಿದ್ರೆ ದಟ್ ಈಸ್ 0 ಬರುತ್ತೆ. 2 ಇಂಟು 3 ಮಾಡಿದ್ರೆ ಏನಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್. ಓಕೆ, ದಟ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್. ಅಂದ್ರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ, 1 ಇಂಟು 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. 2 ಇಂಟು -2 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. 0 ಇಂಟು 3 ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಏನ್ ಬಂತು ನೋಡಿ. ಸೊ ದಟ್ ಈಸ್ ಸೊ 3 - 2 ಮಾಡಿದ್ರೆ +1 ಬರುತ್ತೆ, +2 1 ಬರ್ಕೊಳ್ಳಿ. 2 + 6 ಮಾಡಿದ್ರೆ 8 ಬರುತ್ತೆ, 8 ಬರ್ಕೊಳ್ಳಿ. ಸೊ 2 - 4 ಮಾಡಿದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಬಿ ಇಂಟು ಸಿ ಮ್ಯಾಟ್ರಿಕ್ಸ್ ಇಷ್ಟು ಬಂತು. ಓಕೆ, ಸೊ ದಟ್ ಈಸ್ ಎ ಇಂಟು ಸಿ ಮ್ಯಾಟ್ರಿಕ್ಸ್ ಆಯ್ತು, ಬಿ ಇಂಟು ಸಿ ಮ್ಯಾಟ್ರಿಕ್ಸ್ ಆಯ್ತು. ನೆಕ್ಸ್ಟ್ ಇದನ್ನು ವೆರಿಫೈ ಮಾಡೋಣ. ನೆಕ್ಸ್ಟ್ ಎ ಪ್ಲಸ್ ಬಿ ಆಫ್ ಸಿ ಮ್ಯಾಟ್ರಿಕ್ಸ್ ಕಂಡಿಡು. ಎ ಪ್ಲಸ್ ಬಿ ಆಫ್ ಸಿ ಮ್ಯಾಟ್ರಿಕ್ಸ್. ಓಕೆ, ಫಸ್ಟ್ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಕಂಡಿಡ್ಕೊಳ್ಳೋಣ. ಸರಿ, ಇಲ್ಲೇ ಮಾಡೋಣ, ಇಲ್ಲಿ ಮಾಡ್ತೇಳ್ರಿ, ಇಲ್ಲಿ ಮಾಡೋಣ. ಫಸ್ಟ್ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋಣ. ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಏನಿದೆ ಎ ಮ್ಯಾಟ್ರಿಕ್ಸ್ ಇದು ಹೌದಾ. ದಟ್ ಈಸ್ 0 0 6 7 -6 0 8 7 -8 0 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಬಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ದಟ್ ಈಸ್ 0 1 1. ಓಕೆ, 1 0 2. ನೆಕ್ಸ್ಟ್ 1 2 0. ಇವೆರಡು ಆಡ್ ಮಾಡಿ. ದಟ್ ಈಸ್ ಏನ್ ಮಾಡಬೇಕು, ಆಡ್ ಮಾಡಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡಬೇಕು. ಇದು ಇದಕ್ಕೆ ಆಡ್ ಮಾಡಿ, ಇದು ಇದಕ್ಕೆ ಆಡ್ ಮಾಡಬೇಕು. ನೆಕ್ಸ್ಟ್ ಇದು ಇದಕ್ಕೆ 0 + 0 ಅಂದ್ರೆ ಏನ್ ಬರುತ್ತೆ ನಮಗೆ, 0 ಬರುತ್ತೆ, 0 ಬರ್ಕೊಳ್ಳಿ. ದಟ್ ಈಸ್ 6 + 1 ಮಾಡಿದ್ರೆ ಏನ್ ಬರುತ್ತೆ ನೋಡಿ, 7 ಬರುತ್ತೆ, 7 ಬರ್ಕೊಳ್ಳಿ.
ನೆಕ್ಸ್ಟ್ 7 ಪ್ಲಸ್ 1 ಮಾಡಿದ್ರೆ ಎಷ್ಟು ಬರುತ್ತೆ 8 ಬರುತ್ತೆ 8 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇದು -6 ಪ್ಲಸ್ 1 ಅಂದರೆ -5 ಬರುತ್ತೆ -5 ಬರ್ಕೊಳ್ಳಿ. ಸೊ 0 ಪ್ಲಸ್ 0 ಅಂದರೆ 0 ಬರುತ್ತೆ 0 ಬರ್ಕೊಳ್ಳಿ. 8 ಪ್ಲಸ್ 2 ಮಾಡಿದ್ರೆ 10 ಬರುತ್ತೆ 10 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 7 ಪ್ಲಸ್ 1 ಅಂದರೆ 8 ಬರುತ್ತೆ 8 ಬರ್ಕೊಳ್ಳಿ. ನೆಕ್ಸ್ಟ್ -8 ಪ್ಲಸ್ 2 ಅಂದರೆ -6 ಬರುತ್ತೆ -6 ಬರ್ಕೊಳ್ಳಿ. 0 ಪ್ಲಸ್ 0 ಅಂದರೆ 0 ಬರುತ್ತೆ 0. A ಪ್ಲಸ್ ಬಿ ಆಯ್ತು. A ಪ್ಲಸ್ ಬಿ ಇಂಟು ಸಿ ಮಾಡಬೇಕು. A ಪ್ಲಸ್ ಬಿ ಇಂಟು ಸಿ ಮಾಡೋಣ ನೋಡಿ. ನೆಕ್ಸ್ಟ್ A ಪ್ಲಸ್ ಬಿ ಇಂಟು ಸಿ ಮಾಡಬೇಕು. A ಪ್ಲಸ್ ಬಿ ಆಫ್ ಸಿ. ಓಕೆ, ಸೊ ಫಸ್ಟ್ A ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. A ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಇದು ಹೌದಾ, ಇದು ಬರ್ಕೊಳ್ತೀನಿ ನೋಡಿ. ಸೊ ನಮಗೆ ಏನಿದೆ ದಟ್ ಈಸ್ 0 7 8 ಹೌದಾ, 0 7 8. ನೆಕ್ಸ್ಟ್ ದಟ್ ಈಸ್ -5 0 10 ಹೌದಾ. ನೆಕ್ಸ್ಟ್ ದಟ್ ಈಸ್ 8 -6 0. ಓಕೆ, ನಾವು ಸಿ ಮ್ಯಾಟ್ರಿಕ್ಸ್ ಏನು, ಸಿ ಮ್ಯಾಟ್ರಿಕ್ಸ್ ಇದು ಹೌದಾ. ಸೊ ದಟ್ ಈಸ್ ಬಿ ಇಂಟು ಸಿ, ಇದು ಸಿ ಮ್ಯಾಟ್ರಿಕ್ಸ್. ದಟ್ ಈಸ್ ಏನು 2 -2 2 -2 ಏನು 3. So now you just see what is order of this. This is also 3x3 matrix. ಇದೇನು 3x1 matrix. Okay, ನಾವು ಇಲ್ಲಿ ಸೇಮ್ ಐತೆ ಹೌದಾ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ 3x1 ಹೌದಾ. ಸೊ ದಟ್ ಈಸ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3x1 ಬರುತ್ತೆ. ದಟ್ ಈಸ್ ಅಂದ್ರೆ 3 rows 3x1 is nothing but 3 rows ಇರ್ತವೆ 3 rows ಇರ್ತವೆ 3 rows ಇರ್ತವೆ 1 ಕಾಲಮ್ ಇರುತ್ತೆ. ಅಂದ್ರೆ what is the position of this element? Okay, what is the position of this element? ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ 0 into 2 ಮಾಡಿದ್ರೆ 0 ಬರುತ್ತೆ. 7 into -2 ಮಾಡಿದ್ರೆ -14 ಬರುತ್ತೆ. 8 into 3 ಮಾಡಿದ್ರೆ 24 ಬರುತ್ತೆ. 24 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರ ಇದಾಯ್ತಾ. ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಇಲ್ಲಿ ನೋಡಿ ಇದಿಷ್ಟು. ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಹೌದಾ. ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ -5 into 2 ಮಾಡಿದ್ರೆ ದಟ್ ಈಸ್ -10 ಬರುತ್ತೆ. -10 ಬರ್ಕೊಳ್ಳಿ. ಸೊ 0 into -2 ಮಾಡಿದ್ರೆ ದಟ್ ಈಸ್ 0 ಬರುತ್ತೆ 0 ಬರ್ಕೊಳ್ಳಿ. 10 into 3 ಮಾಡಿದ್ರೆ 30 ಬರುತ್ತೆ 30 ಬರ್ಕೊಳ್ಳಿ. ಓಕೆ, ಇದಾಯ್ತು. ನೆಕ್ಸ್ಟ್ what is the position of this element? ಥರ್ಡ್ ರೋ ಫಸ್ಟ್ ಕಾಲಮ್ ಹೌದಾ. ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 8 into 2 ಮಾಡಿದ್ರೆ ಎಷ್ಟು ಬರುತ್ತೆ 16 ಬರುತ್ತೆ 16 ಬರ್ಕೊಳ್ಳಿ. -6 into -2 ಮಾಡಿದ್ರೆ +12 ಬರುತ್ತೆ +12 ಬರ್ಕೊಳ್ಳಿ. 0 into 3 ಮಾಡಿದ್ರೆ 0 ಬರುತ್ತೆ 0 ಬರುತ್ತೆ. ಓಕೆ, ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ ನೋಡಿ. ದಟ್ ಈಸ್ 24 - 14 ಅಂದ್ರೆ ಎಷ್ಟಾಗುತ್ತೆ ನಮಗೆ. ದಟ್ ಈಸ್ ನಮ್ಗೆ ಎಷ್ಟಾಗುತ್ತೆ 24 - 14 ಅಂದ್ರೆ 10 ಬರುತ್ತೆ 10 ಬರ್ಕೊಳ್ಳಿ. ನೆಕ್ಸ್ಟ್ 30 - 10 ಅಂದ್ರೆ 20 ಬರುತ್ತೆ 20 ಬರ್ಕೊಳ್ಳಿ. ದಟ್ ಈಸ್ 16 + 18 16 + 18 ಅಂದ್ರೆ 28 ಬರುತ್ತೆ. 16 + 18 ಎಷ್ಟು ಬರುತ್ತೆ 28 ಬರುತ್ತೆ ನೋಡಿ. 28 ಬರ್ಕೊಳ್ಳಿ. ಓಕೆ, 16 + 8 ಎಷ್ಟು 28 ಬರುತ್ತೆ 28 ಬರುತ್ತೆ. ಓಕೆ, ಇದಾಯ್ತು A ಪ್ಲಸ್ ಬಿ ಆಫ್ ಸಿ. ನಾವು ಏನು ವೆರಿಫೈ ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು ಹೌದಾ. ಏನು ವೆರಿಫೈ ದಟ್ A ಪ್ಲಸ್ ಬಿ ಆಫ್ ಸಿ ದಟ್ ಈಸ್ ಈಕ್ವಲ್ ಟು AC ಪ್ಲಸ್ ಬಿ ಸಿ ಮಾಡ್ಬೇಕು ನೋಡಿ. ಮಾಡಂತೇಳ್ರಿ ಫಸ್ಟ್ ಇದು ಕಂಡು ಹಿಡ್ತೀವಿ ಹೌದಾ. ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ಪ್ರೂವ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ಬಿಡ್ತಿದ್ದು. ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಸೊ ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನಮಗೆ ರೈಟ್ ಹ್ಯಾಂಡ್ ಸೈಡ್ AC ಪ್ಲಸ್ ಬಿ ಸಿ. ಓಕೆ, AC ಪ್ಲಸ್ ಬಿ ಸಿ. ಓಕೆ, AC ಏನಿದೆ ಬರ್ಕೊಳ್ತೀವಿ ನೋಡಿ. AC ಏನಿದೆ ನಮ್ಗೆ AC ಇದೆ ಹೌದಾ. ಇಲ್ಲಿದೆ AC ಏನು ಕೊಟ್ಟಿದ್ದಾರೆ ನಮಗೆ. ದಟ್ ಈಸ್ AC ಪ್ಲಸ್ ಬಿ ಸಿ. AC ಇದು ಹೌದಾ. AC ಇದು ಬರ್ಕೊಳ್ತೀವಿ ನೋಡಿದ್ರೆ ನಿಮ್ಗೆ ಏನಿದೆ ದಟ್ ಈಸ್ 9 9 12 30 ಹೌದಾ. ಓಕೆ, ದಿಸ್ ಈಸ್ AC ಆಯ್ತು. ಓಕೆ, ನೆಕ್ಸ್ಟ್ ಪ್ಲಸ್ ಬಿ ಸಿ ಬರ್ಕೊಳ್ತೀವಿ ನೋಡಿ. ಬಿ ಸಿ ಏನಿದೆ ನಮಗೆ ಬಿ ಸಿ ಇದೆ ಹೌದಾ. ಸೊ ಬಿ ಸಿ ಇದು ಏನು ಕೊಟ್ಟಿದ್ದಾರೆ ನಮಗೆ ಏನು ಬಂದು ನಮಗೆ 1 8 -2. ಓಕೆ, ಸೊ ಇವೆರಡು ಆ್ಯಡ್ ಮಾಡೋಣ ನೋಡಿ. ದಟ್ ಈಸ್ 9 + 1 ಮಾಡಿದ್ರೆ ಏನು ಬರುತ್ತೆ ನಮಗೆ 9 + 1 ಮಾಡಿದ್ರೆ 10 ಬರುತ್ತೆ 10 ಬರ್ಕೊಳ್ಳಿ. 12 + 8 ಮಾಡಿದ್ರೆ 20 ಬರುತ್ತೆ 20 ಬರ್ಕೊಳ್ಳಿ. 30 - 2 ಮಾಡಿದ್ರೆ ಏನು ಬರುತ್ತೆ ದಟ್ ಈಸ್ 28 ಬರುತ್ತೆ 28 ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ RHS ಹೌದಾ. ದಿಸ್ ಇಸ್ RHS. ಸೊ ದೇರ್ಫೋರ್ ನಮಗೆ LHS ದಟ್ ಈಸ್ ಈಕ್ವಲ್ ಟು LHS ದಟ್ ಈಸ್ ಈಕ್ವಲ್ ಟು RHS ಅಂತ ಬರ್ದು LHS ದಟ್ ಈಸ್ ಈಕ್ವಲ್ ಟು RHS ಅಂತ ಬಂದು ಹೆನ್ಸ್ ಓಕೆ A ಪ್ಲಸ್ ಬಿ ಆಫ್ ಸಿ A ಪ್ಲಸ್ ಬಿ ಆಫ್ ಸಿ ದಟ್ ಈಸ್ ಈಕ್ವಲ್ ಟು AC ಪ್ಲಸ್ ಬಿ ಸಿ ಈಸ್ ಪ್ರೂವ್ಡ್ ಅಂತ ಬರೀರಿ. ಓಕೆ, ಇಷ್ಟು ಬರೆದ್ರೆ ಮುಗಿತು ನೋಡಿ. ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗಿ ಆನ್ಸರ್. ಇದು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಈ ಫಸ್ಟ್ ಸ್ಪೆಷಲಿ ಈ ಸೆಕೆಂಡ್ ಕ್ವಶನ್ ಏನಿಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬೇಕಾದ್ರೆ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ಈಗ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಕ್ವಶನ್ ಸಾಲ್ವ್ ಮಾಡುತ್ತಾರೆ. ಇದು ಈಸಿ ಆಗಿಬಿಡುತ್ತೆ, ಜಲ್ದಿ ಎಲ್ಲ ಆಗ್ಬಿಡುತ್ತೆ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡೋಣ. ವೈ ಬಿಕಾಸ್ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಇದ್ರೆ ವೈ ಬಿಕಾಸ್ ಇದು ಪ್ರೀವಿಯಸ್ ಇಯರ್ ಕೇಳಿದ್ದಾರೆ. ಸೊ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ತಾರೆ ನಿಮ್ಮ ಸೀನಿಯರ್ಸ್ ಎಕ್ಸಾಮ್ ಬರಲ್ಲ, ಅದರಲ್ಲಿ ಕೇಳಿದ್ದಾರೆ ಈ ಕ್ವಶನ್.
ಓಕೆ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ದಟ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ ಹೇಳಿ. ಸೊ ಕೊಟ್ಟಿರೋದು ಫಸ್ಟ್ ಬರ್ಕೊಳ್ಳಿ, ಏನೇನು ಕೊಟ್ಟಿದ್ದಾರೆ. ಸೊ ನಮಗೆ ಏನೇನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ರೆ ಎ ಬರ್ಕೊಳ್ಳಿ, ಎ ಕೊಟ್ಟಿದ್ರೆ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ನೀವು ಫಸ್ಟ್ ಎ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಅದೇ ಥರ ಬಿ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ, ಬಿ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ನಾವೇನು ಮಾಡೋಣ, ಸೊ ಇದನ್ನು ಪ್ರೂವ್ ಮಾಡಕ್ಕೆ ಹೋದ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ನಾವು ಬರ್ಕೊಂಡ್ಬಿಡ್ತು ನೋಡಿ. ನಾನು 1 - 4 3 ನೆಕ್ಸ್ಟ್ -1 2 1. ಓಕೆ ಅದೇ ಥರ ಎ ಡ್ಯಾಶ್ ಕಂಡು ಇಟ್ಕೊಳ್ಳಿ. ಎ ಡ್ಯಾಶ್ ದಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಇದನ್ನ ಟ್ರಾನ್ಸ್ಪೋಸ್ ಮಾಡೋಕೆ ಎ ಡ್ಯಾಶ್ನ ಟ್ರಾನ್ಸ್ಪೋಸ್ ಇದ್ರೆ ಸೊ ದಟ್ ಈಸ್ ನಮಗೆ ಕಾಲಮ್ ಮ್ಯಾಟ್ರಿಕ್ಸ್ ಇದ್ದದ್ದು ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಏನಾಗುತ್ತೆ, ದಟ್ ಈಸ್ 1 - 4 3 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಬಿ ಡ್ಯಾಶ್ ಕಂಡು, ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಇದು ರೋ ಮ್ಯಾಟ್ರಿಕ್ಸ್ ಇದ್ದು ಏನಾಗುತ್ತೆ, ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ ನಮ್ಗೆ ಏನು ಬರುತ್ತೆ ನೋಡಿ, ದಟ್ ಈಸ್ -1 2 1 ಬರುತ್ತೆ ನೋಡಿ. ಸೊ ದಿಸ್ ಇಸ್ ಬಿ ಡ್ಯಾಶ್, ಇದು ಬಿ ಡ್ಯಾಶ್ ಆಯ್ತು. ಓಕೆ ಸೊ ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ, ಸೊ ನಾವು ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಂಟು ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ ಮಾಡಬೇಕು. ಟು ಪ್ರೂವ್ ಏನು, ಟು ಪ್ರೂವ್ ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ಇದನ್ನ ಪ್ರೂವ್ ಮಾಡಬೇಕು. ಓಕೆ ಇದನ್ನು ಪ್ರೂವ್ ಮಾಡೋದಂದ್ರೆ ಫಸ್ಟ್ ಎ ಇಂಟು ಬಿ ಕಂಡಿದ್ದಾನೆ, ಎ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ಸೊ ವಾಟ್ ಈಸ್ ಎ ಮ್ಯಾಟ್ರಿಕ್ಸ್ ಏನಿದೆ, ಇದು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ದಟ್ ಈಸ್ 1 - 4 3. ಓಕೆ ಸೊ ವಾಟ್ ಈಸ್ ಬಿ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್ ಯಾವುದು, ಇದು ಹೌದಾ, ಇದು ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ -1 2 1. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 1 × 3 ಸಾರಿ 3 × 1 ಹೌದಾ. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 3 × 3 rows 1 ಕಾಲಮ್ ಇದೆ. ಅದೇ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ 1 × 3. ಓಕೆ ನಾವು ಯು ಜಸ್ಟ್ ಸಿ ಇಲ್ಲಿ 1 ಇದೆ, ಇಲ್ಲಿ 1 ಇದೆ ಹೌದಾ, ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಆಯ್ತು ಹೌದಾ, ಅಂದ್ರೆ ಮಲ್ಟಿಪ್ಲೈ ಮಾಡಬಹುದು. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರ್ತದೆ, ದಟ್ ಈಸ್ 3 × 3 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು 3 × 3. ಸೊ ದಟ್ ಈಸ್ 3 × 3 ಅಂದ್ರೆ ನೋಡು, 3 × 3 ಅಂದ್ರೆ 3 rows ಇರ್ತವೆ, ಏನಿರ್ತವೆ 3 ಕಾಲಮ್ಸ್ ಇರ್ತವೆ ಹೌದಾ, 3 rows 3 ಕಾಲಮ್ಸ್. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಹೌದಾ, ಫಸ್ಟ್ ರೋ ಫಸ್ಟ್ ಕಾಲಮ್ ಹೌದಾ, ಅಂದ್ರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ, ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಾಡಿ 1 × -1 ಮಾಡಿದ್ರೆ -1 ಬರುತ್ತೆ, -1 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೌದಾ, ಅಂದ್ರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ, ಫಸ್ಟ್ ರೋ ಜೊತೆ ಇದು ನೋಡಿ, ಇದು ಕನ್ಫ್ಯೂಸ್ ಆಗುತ್ತೆ, ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ 1 × 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್, ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 × 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಓಕೆ ಸೊ ದಿಟ್ ಇಸ್ ಬೇಕಾದ್ರೆ ಇಲ್ಲಿ ನೋಡಿ, ವಾಟ್ ಈಸ್ ದ ಪೊಸಿಷನ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಅಂದ್ರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ -4 × -1 ಮಾಡಿದ್ರೆ +4 ಬರುತ್ತೆ, +4 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -4 × 2 ಮಾಡಿದ್ರೆ ಏನು ಬರುತ್ತೆ 8 ಬರುತ್ತೆ, -8 ಬರುತ್ತೆ, -8 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇದಾಯ್ತಾ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಅಂದ್ರೆ ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -4 × 1 ಮಾಡಿದ್ರೆ ನಮಗೆ -4 ಬರುತ್ತೆ ಹೌದಾ. ನೆಕ್ಸ್ಟ್ ಅದೇ ತರ ನೋಡಿ ಸಿ ಇಲ್ಲೇನೆ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಥರ್ಡ್ ರೋ ಫಸ್ಟ್ ಕಾಲಮ್, ಅಂದ್ರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 × -1 ಮಾಡಿದ್ರೆ -3 ಬರುತ್ತೆ, -3 ವೋಲ್ಟ್. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ 3 × 2 ಮಾಡಿದ್ರೆ 6 ಬರುತ್ತೆ, 6 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್ ದಟ್ ಈಸ್ 3 × 1 ಮಾಡಿದ್ರೆ 3 ಬರುತ್ತೆ, 3 ಮಾರ್ಕ್. ಇದು ಎ × ಬಿ ಮ್ಯಾಟ್ರಿಕ್ಸ್ ಆಯ್ತು. ಓಕೆ ಎ × ಬಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡೋಣ. ಓಕೆ ಎ × ಬಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಎ × ಬಿ ಹೋಲ್ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು, ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಸೊ ಇದು ರೋಸ್ ಇದ್ದಿದ್ದು ಏನಾಗುತ್ತೆ ಕಾಲಮ್ ಆಗುತ್ತೆ, ಫಸ್ಟ್ ರೋ ಇದ್ದಿದ್ದು ಏನಾಗುತ್ತೆ ಫಸ್ಟ್ ಕಾಲಮ್ ಆಗುತ್ತೆ ಹೌದಾ, ದಟ್ ಈಸ್ -1 2 1. ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಆಗುತ್ತೆ, ಸೆಕೆಂಡ್ ರೋ ಇದ್ದು ಸೆಕೆಂಡ್ ಕಾಲಮ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ದಟ್ ಈಸ್ 4 -8 -4. ಥರ್ಡ್ ರೋ ಇದ್ದಿದ್ದು ಏನಾಗುತ್ತೆ ಥರ್ಡ್ ಕಾಲಮ್ ಆಗುತ್ತೆ, ನಮ್ಗೆ ಏನಾಗುತ್ತೆ ದಟ್ ಈಸ್ -3 6 3 ಹೌದಾ. ಇಷ್ಟಿದೆ ನೋಡಿ, ದಟ್ ಈಸ್ ಎ × ಬಿ ಹೋಲ್ ಡ್ಯಾಶ್ ಇಷ್ಟು ಬಂತು ಹೌದಾ. ಇಷ್ಟ ಆಯ್ತಾ. ಎ × ಬಿ ನಾವು ಏನು ಮಾಡೋಣ, ಬಿ ಡ್ಯಾಶ್ × ಎ ಡ್ಯಾಶ್ ಕಂಡು ಫಸ್ಟ್. ನೆಕ್ಸ್ಟ್ ದಟ್ ಈಸ್ ಬಿ ಡ್ಯಾಶ್ × ಎ ಡ್ಯಾಶ್, ಬಿ ಡ್ಯಾಶ್ × ಎ ಡ್ಯಾಶ್ ಕಂಡು ಹಿಡಕಂದ್ರೆ ಫಸ್ಟ್ ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಬಿ ಡ್ಯಾಶ್ ಇದು ಹೌದಾ, ಬಿ ಡ್ಯಾಶ್ ಅಂದ್ರೆ ಇದು, ಸೊ ದಟ್ ಈಸ್ ನಮಗೆ -1 2 1 ಹೌದಾ. ಸೊ ದಿಸ್ ಇಸ್ ಬಿ ಡ್ಯಾಶ್. ಓಕೆ ಇಂಟು ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಇದು ಹೌದಾ, ದಟ್ ಈಸ್ ಏನು ಕೊಟ್ಟಿದ್ದಾರೆ ನಮಗೆ, ದಟ್ ಈಸ್ 1 -4 3. ಸೊ ದಿಸ್ ಈಸ್, ಸೊ ದಟ್ ಈಸ್ ಏನು ಎ ಡ್ಯಾಶ್ ಬಿ ಡ್ಯಾಶ್ × ಎ. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ 3 × 1. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ 1 × 3. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ರೋಸ್ ಏನಿದೆ, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3 × 3 ಅಂದ್ರೆ 3 rows ಇರ್ತವೆ 3 ಕಾಲಮ್ಸ್ ಇರ್ತಾವೆ ಅಂತ ಅರ್ಥ. ಇಲ್ಲಿ ನೋಡಿ ಬೇಕಾದ್ರೆ 3 rows 3 ಕಾಲಮ್ಸ್ ಇರ್ತವೆ. ಇಲ್ಲಿ ಇದನ್ನ ಸಾಲ್ವ್ ಮಾಡೋಣ ನೋಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ -1 × 1 ಮಾಡಿದ್ರೆ 1 ಬರುತ್ತೆ, 1. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಏನಾಗುತ್ತೆ ಇಲ್ಲಿ ನೋಡಿ ಬೇಕಾದ್ರೆ ಇದೇನಾಗುತ್ತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಅಂದ್ರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -1 × -4 ಮಾಡಿದ್ರೆ +4 ಬರುತ್ತೆ, +4 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್, -1 × 3 ಮಾಡಿದ್ರೆ
-3 ಬರುತ್ತೆ -3 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 2 ಇಂಟು 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 2 ಇಂಟು -4 ಮಾಡಿದ್ರೆ -8 ಬರುತ್ತೆ, -8 ಬರುತ್ತೆ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 2 ಇಂಟು 3 ಮಾಡಿದ್ರೆ 6 ಬರುತ್ತೆ, 6 ಬರುತ್ತೆ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ 1 ಇಂಟು 1 ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ 1 ಇಂಟು -4 ಮಾಡಿದ್ರೆ -4 ಬರುತ್ತೆ. ನೆಕ್ಸ್ಟ್ 1 ಇಂಟು 3 ಮಾಡಿದ್ರೆ ನಮಗೆ 3 ಬರುತ್ತೆ, 3 ಬರುತ್ತೆ. ನೆಕ್ಸ್ಟ್ ಇದಾಯ್ತಾ. ಇದ್ರ ರಿಸಲ್ಟ್ ಅಂದ್ರೆ ಇದು ಇಷ್ಟ ಆಯ್ತು ನೋಡಿ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇಷ್ಟೇ ಬಂತು. ಬೇಕಾದ್ರೆ ನೋಡಿ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇದು ಎರಡು ಕಂಪೇರ್ ಮಾಡ್ಕೊಳ್ಳಿ, ಇದನ್ನ ಇದು. ಓಕೆ ಇದು ಎರಡು ಕಂಪೇರ್ ಮಾಡಿ, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಡ್ಯಾಶ್, ಹೌದಾ? ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಎ ಡ್ಯಾಶ್ ಇಂಟು ಎ ಇಂಟು ಬಿ ಹೋಲ್ ಡ್ಯಾಶ್, ಹೌದಾ? ಸೊ ದಟ್ ಈಸ್ ನಮ್ಗೆ ಏನ್ ಬರ್ತದೆ, ದೇರ್ ಫೋರ್. ಓಕೆ ಸೊ ದಟ್ ಈಸ್ ದೇರ್ ಫೋರ್ ಎ ಇಂಟು ಬಿ ಹೋಲ್ ಡ್ಯಾಶ್ that is equal to a into b whole dash that is equal to b dash into a dash. ಓಕೆ ಇಷ್ಟ ನೋಡಿ. ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ, ಆ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ನೋಡಿ ಈ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಸೊ ನಾವೇನ್ ಕಂಡಿಡಿದ್ರೆ ಅಂತ ಹೇಳಿದ್ರೆ, ಸೊ ಕಂಡಿಡಿಯೋದೇನಿಲ್ಲ, ಪ್ರೂವ್ ಮಾಡಿ ಅಂತ ಹೇಳಿದ್ರೆ a ಕ್ಯೂಬ್ -23a ಓಕೆ -40i ದಟ್ ಇಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ರೆ. ಓಕೆ ಪ್ರೂವ್ ಮಾಡೋಣ ನೋಡಿ. ಸೊ ಫಸ್ಟ್ ವಾಪಸ್ ಅಲ್ಲಿಗೆ ಬಂತಿದೆ. ಓಕೆ ಇದನ್ನ ಪ್ರೂವ್ ಮಾಡೋಣ ನೋಡಿ. ಸೊ ಫಸ್ಟ್ ಏನ್ ಮಾಡೋಣ, ಎ ಮ್ಯಾಟ್ರಿಕ್ಸ್ ಕೊಟ್ಟಿರೋದು ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ ಫಸ್ಟ್. ಓಕೆ ನಾನು ಬರೀತಿಲ್ಲ, ಈಗ ಸುಮ್ಮನೆ ಬರೀ ಟೈಮ್ ಎಷ್ಟಾಗುತ್ತೆ, ನೀವು ಬರ್ಕೊಳ್ಳಿ. ಓಕೆ ಈಗ ಫಸ್ಟ್ ಏನ್ ಮಾಡೋಣ, ಎ ಕ್ಯೂಬ್. ಸೊ ಟು ಪ್ರೂವ್ ಬರ್ಕೊಳ್ಳಿ ಇದನ್ನ ಫಸ್ಟ್. ಟು ಪ್ರೂವ್ ಎ ಕ್ಯೂಬ್ -23a -40i ದಟ್ ಇಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್, ಹೌದಾ? ಎ ಕ್ಯೂಬ್ ಅಂದ್ರೆ ಏನ್ ಬರುತ್ತೆ ನಮಗೆ, ಎ ಕ್ಯೂಬ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್. ಓಕೆ ಸೊ ಫಸ್ಟ್ ಎ ಸ್ಕ್ವೇರ್ ಕಂಡು ಆಮೇಲೆ ಎ ಕ್ಯೂಬ್ ಕಂಡು. ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಇಂಟು ಎ. ಓಕೆ ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಓಕೆ ಸೊ ಎ ಮ್ಯಾಟ್ರಿಕ್ಸ್ ಏನಿದೆ, ಹೌದಾ? ಸೊ ದಟ್ ಈಸ್ ಏನು 1 2 3. ಓಕೆ 3 -2 1. ಓಕೆ ನೆಕ್ಸ್ಟ್ 4 2 1. ಓಕೆ ಇಷ್ಟಿದೆ. ನೆಕ್ಸ್ಟ್ ಅಗೇನ್ ಮತ್ತೆ ಎ ಮ್ಯಾಟ್ರಿಕ್ಸ್ ಏನು ನಮಗೆ, ದಟ್ ಈಸ್ 1 2 3. ನೆಕ್ಸ್ಟ್ ದಟ್ ಈಸ್ 3 -2 1. ನೆಕ್ಸ್ಟ್ 4 2 1. ದಿಸ್ ಇಸ್ 3 x 3 ಮ್ಯಾಟ್ರಿಕ್ಸ್. ಇದನ್ನ ಏನಾಗುತ್ತೆ, ದಿಸ್ ಇಸ್ ಆಲ್ಸೋ 3 x 3 ಮ್ಯಾಟ್ರಿಕ್ಸ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ, 3 x 3 ಬರುತ್ತೆ, ಹೌದಾ? 3 x 3 ಅಂದ್ರೆ 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತಾವ ಅಂತ ಅರ್ಥ. 3 ರೋಸ್ 3 ಕಾಲಮ್ಸ್ ಇರ್ತಾವ. ಮಲ್ಟಿಪ್ಲೈ ಮಾಡಿ 3 ರೋಸ್ 3 ಕಾಲಮ್ಸ್ ಇರ್ತಾವ ಅಂದ್ರೆ ಏನ್ ಬರುತ್ತೆ ನೋಡಿ, ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್, ಹೌದಾ? ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ. ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ 1 ಇಂಟು 1 ಮಾಡಿದ್ರೆ 1 ಬರುತ್ತೆ. ದಟ್ ಈಸ್ 2 ಇಂಟು 3 ಮಾಡಿದ್ರೆ 6 ಬರುತ್ತೆ, 6 ಬರ್ಕೊಳ್ಳಿ. 3 ಇಂಟು 4 ಮಾಡಿದ್ರೆ 12 ಬರುತ್ತೆ, 12 ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಿಸ್ ಇಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 ಇಂಟು 2 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 2 ಬರುತ್ತೆ. 2 ಇಂಟು -2 ಮಾಡಿದ್ರೆ ದಟ್ ಈಸ್ -4 ಬರುತ್ತೆ, -4 ಬರ್ಕೊಳ್ಳಿ. 3 ಇಂಟು 2 ಮಾಡಿದ್ರೆ 6 ಬರುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಅದ. ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 ಇಂಟು 3 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. 2 ಇಂಟು 1 ಮಾಡಿದ್ರೆ ದಟ್ ಈಸ್ 2 ಬರುತ್ತೆ, 2 ಬರ್ಕೊಳ್ಳಿ. 3 ಇಂಟು 1 ಮಾಡಿದ್ರೆ ದಟ್ ಈಸ್ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ನೋಡಿ ನಾವು, ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅದ. ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. -2 ಇಂಟು 3 ಮಾಡಿದ್ರೆ -6 ಬರುತ್ತೆ, -6 ಬರ್ಕೊಳ್ಳಿ. ದಟ್ ಈಸ್ 1 ಇಂಟು 4 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 2 ಜಸ್ಟ್ ಆಗುತ್ತೆ, 6 ಆಗುತ್ತೆ. -2 ಇಂಟು -2 ಮಾಡಿದ್ರೆ +4 ಆಗುತ್ತೆ, +4 ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅದ. 3 2 6. 1 ಇಂಟು 2 ಮಾಡಿದ್ರೆ ಏನು ಬರುತ್ತೆ ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ಓಕೆ ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 ಇಂಟು 3 ಮಾಡಿದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. -2 ಇಂಟು 1 ಮಾಡಿದ್ರೆ ದಟ್ ಈಸ್ -2 ಬರುತ್ತೆ, -2 ಬರ್ಕೊಳ್ಳಿ. 1 ಇಂಟು 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಅಂದ್ರೆ ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 4 ಇಂಟು 1 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ಸೊ 2 ಇಂಟು 3 ಮಾಡಿದ್ರೆ ದಟ್ ಈಸ್ 6 ಬರುತ್ತೆ, 6 ಬರ್ಕೊಳ್ಳಿ. 1 ಇಂಟು 4 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ನಮ್ಗೆ ಏನಾದ್ರೆ ಥರ್ಡ್ ರೋ ಸೆಕೆಂಡ್ ಕಾಲಮ್. ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 4 ಇಂಟು 2 ಮಾಡಿದ್ರೆ 8 ಬರುತ್ತೆ, 8 ಬರ್ಕೊಳ್ಳಿ. 2 ಇಂಟು -2 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ.
1 ಇಂಟು 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ವಾಟ್ ಇಸ್ ದ ಪೊಸಿಷನ್ ಥರ್ಡ್ ರೋ ಥರ್ಡ್ ಕಾಲಮ್ 4 3 ಜ 12 ಆಗುತ್ತೆ, 12 ಬರ್ಕೊಳ್ಳಿ. ನೆಕ್ಸ್ಟ್ 2 ಇಂಟು 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ದಟ್ ಈಸ್ 1 ಇಂಟು 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಇದು ರಿಸಲ್ಟೆಂಟ್ ನೋಡಿ ಏನು ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. 6 ಪ್ಲಸ್ 12 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 6 ಪ್ಲಸ್ 12 ಮಾಡಿದ್ರೆ 18 ಆಗುತ್ತೆ. 18 ಪ್ಲಸ್ ಅಂದರೆ 19 ಬರುತ್ತೆ, 19 ಬರ್ಕೊಳ್ಳಿ. ನೆಕ್ಸ್ಟ್ 6 ಅಲ್ಲಿ 4 ಆದಾಗ ಏನು ಬರುತ್ತೆ? 2 ಬರುತ್ತೆ. 2 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 3 ಪ್ಲಸ್ 2 ಅಂದರೆ 5 ಬರುತ್ತೆ, 5 ಪ್ಲಸ್ 3 ಅಂದರೆ 8 ಬರುತ್ತೆ, 8 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 3 ಪ್ಲಸ್ 6 ಅಂದರೆ 7 ಬರುತ್ತೆ, 7 ಮೈನಸ್ 6 ಅಂದರೆ 1 ಬರುತ್ತೆ, 1 ಬರ್ಕೊಳ್ಳಿ. ದಟ್ ಈಸ್ 6 ಪ್ಲಸ್ ಇದು 12 ಆಗುತ್ತೆ ನೋಡಿ. ಸೊ ದಟ್ ಈಸ್ ಇದೇನಾಗುತ್ತೆ 10 ಮೈನಸ್ 2 ಅಂದರೆ ಮೈನಸ್ 7 ಆಗುತ್ತೆ, 7 ಪ್ಲಸ್ 1 ಅಂದರೆ 8 ಆಗುತ್ತೆ, 8 ಬರ್ಕೊಳ್ಳಿ. ನೆಕ್ಸ್ಟ್ ಇದು 14 ಆಗುತ್ತೆ, 14 ಬರ್ಕೊಳ್ಳಿ. ನೆಕ್ಸ್ಟ್ ಇದು 8 ಮೈನಸ್ 4 ಅಂದರೆ 4 ಆಗುತ್ತೆ, 4 ಪ್ಲಸ್ 2 ಅಂದರೆ 6 ಆಗುತ್ತೆ, 6 ಬರ್ಕೊಳ್ಳಿ. ಸೊ 12 ಪ್ಲಸ್ 2 ಅಂದರೆ 14 ಆಗುತ್ತೆ, 14 ಪ್ಲಸ್ 1 ಅಂದರೆ 15 ಆಗುತ್ತೆ. ಸೊ ದಿಸ್ ಇಸ್ ಎ ಸ್ಕ್ವೇರ್ ಆಯ್ತು. ಈಗ ಈ ಎ ಕ್ಯೂಬ್ ಕಂಡುಹಿಡಬೇಕು, ಹೌದಾ? ಸೊ ಎ ಕ್ಯೂಬ್ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಇನ್ ನಾಟ್ ಟು ಫೈಂಡ್ ಎ ಕ್ಯೂಬ್ ವಿ ಕ್ಯಾನ್ ರೈಟ್ ಆಸ್ ಎ ಸ್ಕ್ವೇರ್ ಇಂಟು ಎ ಬರೀಬೋದು. ಓಕೆ, ಸೊ ದಟ್ ಈಸ್ ಏನು ಬರುತ್ತೆ ನಮಗೆ? ದಟ್ ಈಸ್ 19 4 8. ಓಕೆ, ದಟ್ ಈಸ್ 1 12 8. ಓಕೆ, ನೆಕ್ಸ್ಟ್ ಅದೇ ಥರ 14 6 15. ಓಕೆ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎ ಸ್ಕ್ವೇರ್ನ ಎ ಜೊತೆ ಮಲ್ಟಿಪ್ಲೈ ಮಾಡಿ. ಎ ಅಂದರೆ ಇದು ಹೌದಾ, ಅದು ಬರ್ಕೊಳ್ಳಿ. ಇನ್ನು 1 2 3 3 ಮೈನಸ್ 2 1 4 2 1. So this is 3 cross 3 matrix. So this is also 3 cross 3 matrix. Resultant matrix ಏನು ಬರುತ್ತೆ ನಮಗೆ? That is also 3 cross 3 ನೇ ಬರುತ್ತೆ ನಮಗೆ, 3 cross 3 ನೇ ಬರುತ್ತೆ ನೋಡಿ. ಓಕೆ, ಈಗ ಮಾಡೋಣ ನೋಡಿ. ಸೊ ದಟ್ ಈಸ್, ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 19 ಇಂಟು 1 ಮಾಡಿದ್ರೆ 19 ಬರುತ್ತೆ, 19 ಬರ್ಕೊಳ್ಳಿ. 14 3 ಜ 12, 4 3 ಜ 12 ಬರುತ್ತೆ, 12 ಬರ್ಕೊಳ್ಳಿ. 8 ಇಂಟು 4 ಮಾಡಿದ್ರೆ 32 ಬರುತ್ತೆ, 32 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 19 2 ಜ ಎಷ್ಟಾಗುತ್ತೆ? 38 ಆಗುತ್ತೆ, 38 ಬರ್ಕೊಳ್ಳಿ. ನೆಕ್ಸ್ಟ್ 4 ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ 8 ಬರುತ್ತೆ, ಮೈನಸ್ 8 ಬರ್ಕೊಳ್ಳಿ. 8 ಇಂಟು 2 ಮಾಡಿದ್ರೆ ದಟ್ ಈಸ್ 16 ಬರುತ್ತೆ, 16 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಬರುತ್ತೆ ನೋಡಿ? ನೆಕ್ಸ್ಟ್ ಏನು ಬರುತ್ತೆ ನಮಗೆ? ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಥರ್ಡ್ ಕಾಲಮ್ ಹತ್ರ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 19 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? 9 3 ಜ 27. ಓಕೆ, 3 ಇಂಟು 3 ಮಾಡಿದ್ರೆ 57 ಆಗುತ್ತೆ ನೋಡಿ. ಓಕೆ, ಸೊ ದಟ್ ಈಸ್ 19 3 ಜ ಎಷ್ಟಾಗುತ್ತೆ? 57 ಆಗುತ್ತೆ, 57 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ 4 ಇಂಟು 1 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 8 ಇಂಟು 1 ಮಾಡಿದ್ರೆ ದಟ್ ಈಸ್ 8 ಬರುತ್ತೆ, 8 ಬರ್ಕೊಳ್ಳಿ. ಓಕೆ, ಸ್ವಲ್ಪ ಇದನ್ನ ಮೇಲೆ ತೊಗೊಂಡು ಹೋಗ್ತೀನಿ. ಓಕೆ, ಇಷ್ಟಿದೆ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ 1 ಇಂಟು 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. 12 ಇಂಟು 3 ಮಾಡಿದ್ರೆ ಈಸ್ 36 ಬರುತ್ತೆ, 36 ಬರ್ಕೊಳ್ಳಿ. ನೆಕ್ಸ್ಟ್ ಅಂದರೆ 8 ಇಂಟು 3 ಮಾಡಿದ್ರೆ 8 3 ಜ 8 4 ಜ 32 ಆಗುತ್ತೆ ನೋಡಿ. 8 4 ಜ 32. ಓಕೆ, 8 ಇಂಟು 4 ಮಾಡಿದ್ರೆ 32 ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು 2 ಮಾಡಿದ್ರೆ 2 ಬರುತ್ತೆ, 12 ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ 24 ಆಗುತ್ತೆ. ನೆಕ್ಸ್ಟ್ ಅಂದರೆ 8 ಇಂಟು 2 ಮಾಡಿದ್ರೆ 16 ಆಗುತ್ತೆ, 16 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು 3 ಮಾಡಿದ್ರೆ ನಮ್ಗೆ ಏನಾಗುತ್ತೆ? 3 ಆಗುತ್ತೆ. ನೆಕ್ಸ್ಟ್ 12 ಇಂಟು 1 ಮಾಡಿದ್ರೆ ದಟ್ ಈಸ್ 12 ಆಗುತ್ತೆ, 12 ಬರ್ಕೊಳ್ಳಿ. ನೆಕ್ಸ್ಟ್ 8 ಇಂಟು 1 ಮಾಡಿದ್ರೆ 8 ಆಗುತ್ತೆ, 8 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 4 ಇಂಟು 1 ಮಾಡಿದ್ರೆ 14 ಆಗುತ್ತೆ, 14 ಇಂಟು 1 ಮಾಡಿದ್ರೆ 14 ಆಗುತ್ತೆ. 6 ಇಂಟು 3 ಮಾಡಿದ್ರೆ ನಮಗೆ 18 ಬರುತ್ತೆ, 18 ಬರ್ಕೊಳ್ಳಿ. 15 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ? 15 4 ಜ 60 ಆಗುತ್ತೆ, 60 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 14 2 ಜ 28 ಆಗುತ್ತೆ, 28 ಬರ್ಕೊಳ್ಳಿ. 6 ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ 12 ಆಗುತ್ತೆ, ಮೈನಸ್ 2 ಕೊಡಿ. 15 2 ಜ ಎಷ್ಟಾಗುತ್ತೆ? 30 ಆಗುತ್ತೆ, 30 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಥರ್ಡ್ ರೋ ಥರ್ಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 13 3 ಜ 4 3 ಜ 12 ಆಗುತ್ತೆ, 12 ಆಗುತ್ತೆ. 3 1 ಜ 3 42 ಆಗುತ್ತೆ ನೋಡಿ. ಸೊ ದಿಸ್ ಈಸ್ 14 3 ಜ 42. ಓಕೆ, ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಥರ್ಡ್ ಕಾಲಮ್ ಅದ 6 ಇಂಟು 1 ಮಾಡಿದ್ರೆ 6 ಬರುತ್ತೆ. ನೆಕ್ಸ್ಟ್ ಅದೇ ಥರ 15 ಇಂಟು 1 ಮಾಡಿದ್ರೆ 15 ಬರುತ್ತೆ, 15 ಬರುತ್ತೆ. ಓಕೆ, ಸೊ ಇವೆಲ್ಲ ಆ್ಯಡ್ ಮಾಡಿ ನಮ್ಗೆ ಏನು ಬರುತ್ತೆ ನೋಡಿ? ದಟ್ ಈಸ್ 32 ಪ್ಲಸ್ 12 ನಡೆದ್ರೆ ಎಷ್ಟಾಗುತ್ತೆ? 34 44. 44 ಪ್ಲಸ್ 9 ಅಂದರೆ ಅಲ್ಲಿ 6 ಹೋಯ್ತು. 44 ಪ್ಲಸ್ 9
44 ಪ್ಲಸ್ 19 ಸಾರಿ 44 ಪ್ಲಸ್ 19 ಅಂದರೆ 44 6 ಆ್ಯಡ್ ಮಾಡಬೇಕು 44 50 ಆಗುತ್ತೆ 53 63 ಆಗುತ್ತೆ ನೋಡಿ. ಸೊ ದಿಸ್ ಇಸ್ 63. ನೆಕ್ಸ್ಟ್ ಇದು ಎಷ್ಟಾಗುತ್ತೆ 38 8 30 ಬರುತ್ತೆ 30 ಪ್ಲಸ್ 60 ಅಂದರೆ 46 ಬರುತ್ತೆ 46 ಬರುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ ನಮಗೆ 57 ಪ್ಲಸ್ 4 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 57 ಪ್ಲಸ್ 4 ಮಾಡಿದ್ರೆ 61 ಆಗುತ್ತೆ 61 ಪ್ಲಸ್ ಏನಂದ್ರೆ 69 ಆಗುತ್ತೆ 69 ಬರುತ್ತೆ. ಓಕೆ ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ 32 ಪ್ಲಸ್ 66 ಆಗುತ್ತೆ 66 ಪ್ಲಸ್ 1 ಅಂದರೆ 67 ಆಗುತ್ತೆ 67. ನೆಕ್ಸ್ಟ್ ಅದೇ ಥರ ಎಷ್ಟಾಗುತ್ತೆ ಇದು ನಮಗೆ 24ಅಲ್ಲಿ 16 ಹೋದ್ರೆ ಎಷ್ಟಾಗುತ್ತೆ ನಮಗೆ -18 ಆಗುತ್ತೆ ಸಾರಿ 8 ಆಗುತ್ತೆ -8 ಆಗುತ್ತೆ ನೋಡಿ. ಓಕೆ ಸೊ ನಮ್ಗೆ ಏನಾಗುತ್ತೆ -8 ಆಗುತ್ತೆ -8 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ -8 ಪ್ಲಸ್ 2 -6 ಆಗುತ್ತೆ -6 ಬರುತ್ತೆ. ಓಕೆ ಅದೇ ಥರ ಇದೇನಾಗುತ್ತೆ 23 ಬರುತ್ತೆ ಇದು 23 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇದನ್ನ ಆ್ಯಡ್ ಮಾಡಿದ್ರೆ 60 ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 18 ಪ್ಲಸ್ 14 ಎಷ್ಟಾಗುತ್ತೆ ಫಸ್ಟ್ ನೋಡೋಣ 32 ಆಗುತ್ತೆ 32 ಪ್ಲಸ್ 60 ಅಂದರೆ 92 ಆಗುತ್ತೆ ನೋಡಿ. ಸೊ ದಿಸ್ ಇಸ್ 92. ನೆಕ್ಸ್ಟ್ 28 ಅಲ್ಲಿ 12 ಕಳಿದ್ರೆ ಎಷ್ಟಾಗುತ್ತೆ 28 ಅಲ್ಲಿ 12 ಕಳಿದ್ರೆ ಎಷ್ಟಾಗುತ್ತೆ ನಮಗೆ ಫಸ್ಟು 18 ಆಗುತ್ತೆ 18 16 ಆಗುತ್ತೆ 16 ಪ್ಲಸ್ 30 ಅಂದರೆ 46 ಆಗುತ್ತೆ ನೋಡಿ 46. ನೆಕ್ಸ್ಟ್ ಇದೆಲ್ಲ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ 42 ಪ್ಲಸ್ 6 ಅಂದರೆ ಅಥವಾ ಇದನ್ನೇ ಆ್ಯಡ್ ಮಾಡೋದು 16 ಪ್ಲಸ್ 6 ಪ್ಲಸ್ 50 ಅಂದರೆ 21 ಆಗುತ್ತೆ 21 ಜೊತೆ ಇದ್ರೆ ಮಾಡಿ 43 53 63 ಆಗುತ್ತೆ ನೋಡಿ ಇದು. ಓಕೆ ಇದಿಷ್ಟು ಬಂತು ಎ ಕ್ಯೂಬ್ ಇಷ್ಟು ಬಂತು ನೋಡಿ. ಸೊ ನೆಕ್ಸ್ಟ್ ಏನು ಮಾಡಿದ್ರೆ ಸೊ ದಟ್ ಈಸ್ ಇದನ್ನು ಪ್ರೂವ್ ಮಾಡಕ್ಕಂದ್ರೆ -23 ಈ 23 ಯಾಕೆ ಹಿಡಿಬೇಕು 23 ಅಂದರೆ ಸೊ ದಟ್ ಈಸ್ ಎ ಮ್ಯಾಟ್ರಿಕ್ಸ್ಗೆ 23 ಇಂದ ಮಲ್ಟಿಪ್ಲೈ ಎ ಮ್ಯಾಟ್ರಿಕ್ಸ್ ಇದಾವುದಾ ಇದನ್ನೇ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ಏನಿದೆ ನಮಗೆ 1 2 3 ಓಕೆ 1 2 3 ನೆಕ್ಸ್ಟ್ ಏನಿದೆ 3 -2 1 ನೆಕ್ಸ್ಟ್ 4 2 1 ಓಕೆ ಇದನ್ನ ಏನು ಮಾಡೋಣ ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಇದಕ್ಕೆ. ಓಕೆ ಸೊ 23 ಇಂಟು 1 ಮಾಡಿದ್ರೆ 23 ಬರುತ್ತೆ 23 ಬರ್ಕೊಳ್ಳಿ 23 ಇಂಟು 2 ಮಾಡಿದ್ರೆ 46 ಬರುತ್ತೆ 46 ಬರ್ಕೊಳ್ಳಿ. ಇದೇನಾಗುತ್ತೆ 3 3 ಜ 9 ಆಗುತ್ತೆ 69 ಆಗುತ್ತೆ ನೋಡಿ 69. ಓಕೆ ನೆಕ್ಸ್ಟ್ ಅದೇನಾಗುತ್ತೆ ನಮಗೆ ಇದನ್ನು 69 ಆಗುತ್ತೆ ಇದನ್ನು 69 ಬರ್ಕೊಳ್ಳಿ. ನೆಕ್ಸ್ಟ್ ಇದು -46 ಬರ್ಕೊಳ್ಳಿ. ನೆಕ್ಸ್ಟ್ ಇದು 23 ಬರುತ್ತೆ 23ನೇ ಬರ್ಕೊಳ್ಳಿ. ನೆಕ್ಸ್ಟ್ ಇದೇನಾಗುತ್ತೆ 4 3 ಜ 12 ಆಗುತ್ತೆ 12 ಬರ್ಕೊಳ್ಳಿ 12 4 2 ಜ 8 ಪ್ಲಸ್ ಅಂದರೆ 92 ಆಗುತ್ತೆ 92 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನಮಗೇನು ಬರುತ್ತೆ 23 46 ಬರುತ್ತೆ 46 ಬರ್ಕೊಳ್ಳಿ. ನೆಕ್ಸ್ಟ್ 23 ಇಂಟು ಮಾಡಿದ್ರೆ 23 ಬರುತ್ತೆ 23. ಓಕೆ ನೆಕ್ಸ್ಟ್ ಅದೇ ಥರ ಏನಿದ್ರೆ 40i ಕಂಡು ಹಿಡಿಬೇಕು ನಾವು 40i ಬೇಕಾದ್ರೆ ನೋಡಿ ಇಲ್ಲಿ ಇದನ್ನು 40i ಕಂಡು ಹಿಡಿತೀನಿ ನೋಡಿ ದಟ್ ಈಸ್ 40i ದಟ್ ಈಸ್ ಈಕ್ವಲ್ ಟು ಸೊ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ 40 ಇಂದ ಮಲ್ಟಿಪ್ಲೈ ಮಾಡಿ ದಿಸ್ ಇಸ್ 1 0 0 0 1 0 ಓಕೆ 0 0 1 ಓಕೆ ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 40 ಇಂಟು 1 ಮಾಡಿದ್ರೆ 40 ಬರುತ್ತೆ 40 ಬರ್ಕೊಳ್ಳಿ ಇದು 0 ಆಗುತ್ತೆ ಇದು 0 ಆಗುತ್ತೆ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 40 ಇಂಟು 0 ಮಾಡಿದ್ರೆ 0 ಬರುತ್ತೆ 40 ಇಂಟು 1 ಮಾಡಿದ್ರೆ 40 ಬರುತ್ತೆ 40 ಇಂಟು 0 ಮಾಡಿದ್ರೆ 0 ಬರುತ್ತೆ ಮತ್ತು ಇಲ್ಲಿ 0 ಬರುತ್ತೆ ಇಲ್ಲಿ 0 ಬರುತ್ತೆ ಇಲ್ಲಿ 40 ಬರುತ್ತೆ ಇಷ್ಟು ಬಂತು. ಓಕೆ ಈಗ ನೋಡಿ ನಾವೇನು ಪ್ರೂವ್ ಮಾಡೋಕ್ಕಂದ್ರೆ ಸೊ ದಟ್ ಈಸ್ ಎ ಕ್ಯೂಬ್ -23a ಓಕೆ -40i ದಟ್ ಈಸ್ ಈಕ್ವಲ್ ಟು 40i ಇದು 40i ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋದು. ಓಕೆ ಎ ಕ್ಯೂಬ್ ಏನಿದೆ ಫಸ್ಟ್ ಬರ್ಕೊಳ್ಳಿ ಎ ಕ್ಯೂಬ್ ಏನಿದೆ ನಮಗೆ ಎ ಕ್ಯೂಬ್ ಇಲ್ಲಿದೆಲ್ಲ ಇದು ಬರ್ಕೊಳ್ಳಿ ಇಲ್ಲಿದೆ ನೋಡಿ ದಟ್ ಈಸ್ 63 46 63 46 69 ಓಕೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ 67 -6 ಓಕೆ 23 ನೆಕ್ಸ್ಟ್ 92 46 63 ಅದನ್ನೇ ಬರ್ಕೊಳ್ಳಿ. ನೆಕ್ಸ್ಟ್ -23 ಇಲ್ಲಿದೆ ಅಲ್ಲ ಅದನ್ನೇ ಬರ್ಕೊಳ್ತೀನಿ ನೋಡಿ ದಟ್ ಈಸ್ 23 46 69 ನೆಕ್ಸ್ಟ್ ಅದೇ ಥರ 69 -46 ನೆಕ್ಸ್ಟ್ 23 ನೆಕ್ಸ್ಟ್ ಅದೇ ಥರ ಏನಿದೆ ನಮಗೆ 92 46 ಓಕೆ ನೆಕ್ಸ್ಟ್ 23 ಓಕೆ ನೆಕ್ಸ್ಟ್ -40i ಅಂದರೆ ಇದು ಹೌದಾ ಇದನ್ನೇ ಬರ್ಕೊಳ್ತೀನಿ ನೋಡಿ ದಟ್ ಈಸ್ 40 0 0 0 40 0 0 0 40 ಓಕೆ ನಾವು ಇದನ್ನೆಲ್ಲ ಆ್ಯಡ್ ಮಾಡಿ ನೋಡಿ ಏನು ಬರುತ್ತೆ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ
63 minus 23 minus 40 ಇದು ಫಸ್ಟ್ ಎಲಿಮೆಂಟ್ ಆಯಿತು. ಓಕೆ, ಇದು 63 ಐತಿ, ಇಲ್ಲಿ minus 23 ಮಾಡಿ minus 40 ಮಾಡಿದ್ರೆ ಫಸ್ಟ್ ಎಲಿಮೆಂಟ್ ಆಯಿತು. ನೆಕ್ಸ್ಟ್ ಎಲಿಮೆಂಟ್ ನೋಡಿ ಏನು ಮಾಡ್ತಾ ಇದೆ, 46 minus 46 ಮೈನಸ್ ಇಂದ ಮಲ್ಟಿಪಲ್ ಅಂದರೆ minus 46 ಮೈನಸ್ ಇಂದ ಮಲ್ಟಿಪಲ್ ಅಂದರೆ minus 0 ಆಗುತ್ತೆ, 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್, ಇದು ಇಲ್ಲಿ ಆ್ಯಡ್ ಮಾಡಿ 69, ಓಕೆ, -69, ಓಕೆ, -0 ನೀವು ಬರ್ದಿಲ್ಲ ಅಂದರೆ ನಡೀತೆ 0. ಓಕೆ, ನೆಕ್ಸ್ಟ್ ಅದೇ ಥರ ಏನಾಗುತ್ತೆ 67 ಮೈನಸ್ ಇದು 69 ಬರಬೇಕಿತ್ತು ನೋಡಿ, 67 ಮಾಡ್ಕೊಂಡಿನಿ, 69ವರೆಗೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಎ ಕ್ಯೂಬಲ್ಲಿ ಮಿಸ್ಟೇಕ್ ಆಗಿದೆ. ಇದು ಎಷ್ಟಾಗಿತ್ತು, 69 ಆಗುತ್ತೆ, ಹೌದು ಇದು 69 ಆಗುತ್ತೆ, ನಾನು 67 ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, 69 ಇದು. ಇದನ್ನು ಚೇಂಜ್ ಮಾಡ್ಕೊಳ್ಳಿ, 69. ಓಕೆ, ಇದು 69. ಓಕೆ, 69 minus 69, 69 minus 69, ಓಕೆ, -0. ಅದೇ ಥರ ಇದೇನಿದೆ -6 -6 -46 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ +46 ಆಗುತ್ತೆ, -40 -40. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನೈತೆ 23 ಇದೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -23 -0. ನೆಕ್ಸ್ಟ್ ಅದೇ ಥರ ಇಲ್ಲಿ 92 ಇದೆ, 92 ಇಲ್ಲೇನಿದೆ ಮೈನಸ್ ಇಂದ ಮಲ್ಟಿಪ್ಲೈ -92 ಆಗುತ್ತೆ. ಓಕೆ, ಇಲ್ಲಿ -0 ಆಗುತ್ತೆ, 0 ಬರ್ಬೋದು. ಅದೇ ಥರ ಇಲ್ಲೇನಿದೆ ನೋಡಿ, ದಟ್ ಈಸ್ ನಮಗೆ ಇಲ್ಲಿ 46 ಇದೆ, 46 ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಅಂದರೆ -46, ಓಕೆ, ಇಲ್ಲಿ -0. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ 63 -23 -40. ಓಕೆ, ಇದನ್ನು ನೋಡಿ, ಇದನ್ನ ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ. ಸೊ ಇದನ್ನ ಈಗ ಆ್ಯಡ್ ಮಾಡಿ, ಇದೇನು ಬರುತ್ತೆ ನೋಡಿ, 63 -23 -40 -63 + 63 ಇದು 0 ಬರುತ್ತೆ. ಅದೇ ಥರ ಇದನ್ನ ಏನು ಬರುತ್ತೆ, 0 ಬರುತ್ತೆ, ಎಲ್ಲ ಏನು ಬರ್ತವೆ 0 ಬಂದ್ಬಿಡುತ್ತೆ ನೋಡಿ, ಬೇಕಾದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ 0 ಬಂದ್ಬಿಡ್ತಾವೆ ಬೇಕಾದ್ರೆ. ಓಕೆ, ನಮ್ಗೆ ಏನು ಮಾಡ್ತು, ಸೊ ದಟ್ ಈಸ್ ನಮ್ಗೆ 0 ಮ್ಯಾಟ್ರಿಕ್ಸ್ ಬಂತು. ಸೊ ದೇರ್ಫೋರ್ a ಕ್ಯೂಬ್ -23a -40i that is equal to 0 is proved ಅಂತ ಬರೀ. ಓಕೆ, ಇಲ್ಲಿ ನೋಡಿ ಈ 4 ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ನೀವು ಯಾವ ಕ್ವಶನ್ ಕೊಟ್ಟರು ಮ್ಯಾಟ್ರಿಕ್ಸ್ 5 ಮಾರ್ಕ್ಸ್ ಕ್ವಶನ್ ಮಾಡ್ತೀರಾ. ಓಕೆ, ಇದ್ರದ್ದು ಇದು ಬೇಕಾದ್ರೆ ಇದು ನೋಡಿ, ಇದು ನೋಡಿ ಕ್ವಶನ್ಸ್ ಸ್ವಲ್ಪ ಲೆಂತಿ ಆಗ್ತಾವೆ ನಿಮಗೆ. ಓಕೆ, ಸಾಲ್ವ್ ಮಾಡಕ್ ಹೋದ್ರೆ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಲೆಂತಿ ಆಗ್ತವೆ, ಬಟ್ ನಿಮಗೆ ಇವು ಮಾರ್ಕ್ಸ್ ಬರ್ತಾವೆ, ಇದರಿಂದ ಪಕ್ಕ ಇವೇ ಕ್ವಶನ್ಸ್ ಬರ್ತವೆ, ಇದರಿಂದ ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತವೆ. ಮಿಸ್ಟೇಕ್ ಮಾಡ್ಲಾರ್ದಂಗೆ ಮಾಡಿದ್ರೆ ಬರ್ತವೆ. ಓಕೆ, ಸೊ ನೋಡಿ ಇದನ್ನ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇನ್ನೊಂದಿಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿ, ನಿಮ್ಗೆ ಎದುರದ್ದು MCQs ಲಿಂಕ್ ಇದೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು MCQ ಸಾಲ್ವ್ ಮಾಡ್ಬೋದು. MCQs ವೈ ಬಿಕಾಸ್ ನಿಮ್ಗೆ ಔಟ್ ಆಫ್ 4 ಬರ್ತಿಲ್ಲ ಅಂದ್ರೆ MCQs ನೀವು ಚೆನ್ನಾಗಿ ಮಾಡ್ತಿಲ್ಲ ಅಂತ ಅರ್ಥ. ನೀವು MCQs ಚೆನ್ನಾಗಿ ಮಾಡಿಬಿಟ್ರೆ ಮುಗಿತು, ಔಟ್ ಆಫ್ 4. ಅದಕ್ಕೋಸ್ಕರ MCQs ಎಲ್ಲ ಚಾಪ್ಟರ್ದು MCQs ಮಾಡಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಸಾಲ್ವ್ ಮಾಡಿ. ಟಾರ್ಗೆಟ್ 80 ಔಟ್ ಆಫ್ 80 ಅಂತ ಇಲ್ಲಿ ವಿಡಿಯೋ ಸೀರೀಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ಅಲ್ಲಿಂದ ನೀವು ಪ್ರತಿಯೊಂದು ಚಾಪ್ಟರ್ ಇಂದ MCQs ಇದಾವೆ, ನೀವು ಸಾಲ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.